ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಸೀರೀಸ್ ಫಾಲೋ ಮಾಡತ್ತೀರ ಅಂದ್ರೆ ಗೊತ್ತಾ ಇರ್ಬೋದು. ನಾನು ನಮ್ಮ ಮೇನ್ ಸೀರೀಸ್ನ ಹೋಲ್ಡ್ ಒಳಗಿಟ್ಟು ನಾನು ಇನ್ನೊಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ದೆ, ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್ ಸೀರೀಸ್ನ. ಅದರೊಳಗೆ ಮಸ್ತಾಗಿ ನಾವು ಫ್ರೀ ಒಳಗೆ ಹೆಂಗೆ ಹರಿಯಾಣ ಗೋರ್ಮೆಂಟ್ ಭಕ್ತಾದಿಗಳನ್ನ 60 ವಯಸ್ಸು ಆದವ್ರನ್ನ ಕರ್ಕೊಂಬರತ್ತಿತ್ತು. ಅಯೋಧ್ಯ, ರಾಮೇಶ್ವರಂ ಅಂತ ಎಲ್ಲ ತೀರ್ಥ ಸ್ಥಳಗಳಿಗೂ ಟ್ರಿಪ್ ಮಾಡಿಸತ್ತಿದ್ದೆ. ಅದರೊಳಗೆ ಊಟ ಏನು ಸಿಗುತ್ತೆ ಏನು ಎಲ್ಲ ನಿಮಗೂ ಒಂದೇ ಡೀಟೇಲ್ಡಾಗಿ ವಿಡಿಯೋ ಮಾಡಿದ್ದೆ. ಅದಾದಮೇಲೆ ನಾವು ಹೋದ್ವಿ ಲಕ್ನೋದಿಂದ ಪ್ರಯಾಗ್ರಾಜ್ಗೆ ಹೋಗುವಂಥ ವಂದೇ ಭಾರತ್ ಎಕ್ಸ್ಪ್ರೆಸ್ ಒಳಗೆ. ವಂದೇ ಭಾರತ್ ಎಕ್ಸ್ಪ್ರೆಸ್ದಿಂದ ನಾವು ಉಂಚಾಹಾರ ಎಕ್ಸ್ಪ್ರೆಸ್ ತೊಗೊಂಡು ರೂರಲ್ ಉತ್ತರ ಪ್ರದೇಶ ನೋಡ್ಕೊತ ಬಂದೀವಿ ರೀ ಕಾನ್ಪುರ್ಗೆ. ಈಗ ಕಾನ್ಪುರದಿಂದ ನಾವು ಹೊಂಟೇವ್ರಿ ಎಲ್ಲಿಗೆ ಹೇಳ್ರಿ, 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಜ್ಯೋತಿರ್ಲಿಂಗ ವಾರಣಾಸಿಗೆ ಒಳಗೆ ರೀ. ಹೌದ್ರಿ, ಕಾಶಿ ವಾರಣಾಸಿ ಎಲ್ಲ ಕೇರ್ಬೋದು ನೀವು. ಅಲ್ಲಿ ನಾವು ಇವತ್ತು ಹೊಂಟೇವಿ. ಸೊ ಕಾನ್ಪುರದಿಂದ ವಾರಣಾಸಿ ಅಂತಂದ್ರೆ ನಿಮಗೆ ತಲೆಯಾಗ ಒಂದು ಬಂದ ಬಿಡ್ಬೇಕು. ಏನು ಹೇಳ್ರಿ, ಫುಲ್ಲಿ ಹೆಂಗಂತಂದ್ರೆ ಇಂಡಿಯನ್ ರೈಲ್ವೇಸ್ ಒಳಗೆ ಇರುವಂಥ ಒನ್ ಆಫ್ ದ ಇಂಪಾರ್ಟೆಂಟ್ ಮತ್ತು ಹೈ ಸ್ಪೀಡ್ ರೈಲ್ ಕಾರಿಡೋರ್. ಹೌದ್ರಿ, 180 km/h ಸೆಕ್ಷನಿಗೆ ರೆಡಿ ಆಗತ್ತಿರುವಂಥ ಕಾರಿಡೋರ್ ಒಳಗೆ ಇವತ್ತು ನಮ್ಮ ಜರ್ನಿ ಐತಿ. ಯಾವುದಂತಂದ್ರೆ ದೆಹಲಿ, ಕಾನ್ಪುರ್, ಪ್ರಯಾಗ್ರಾಜ್, DDU ಮತ್ತು ಯಾವ ಸೆಕ್ಷನ್ ಹೇಳ್ರಿ ಹೇಳ್ಬಿಡ್ಬೇಕು ನೀವು, ಧನ್ಬಾದ್ ಸೆಕ್ಷನ್, ಗಯಾ ಧನ್ಬಾದ್ ಸೆಕ್ಷನ್. ಸೊ ಆ ಸೆಕ್ಷನ್ ಒಳಗೆ ನಾವು ಇವತ್ತು ಜರ್ನಿ ಮಾಡತ್ತೀವಿ. ಯಾವ ಟ್ರೈನ್ ಅಂದ್ರೆ ಇಲ್ಲ ಐತೆ ನೋಡ್ರಿ, ಚೌರಿ ಚೌರಾ ಎಕ್ಸ್ಪ್ರೆಸ್ ಅಂತಂತೇಳಿ. ನೀವು ಐಡಿಯಾ ಗೊತ್ತಿರೋದಿಲ್ಲ, ಬಟ್ ನಂದು ಇವತ್ತು ಮೇನ್ ಹೈಲೈಟ್ ಏನೈತಪ್ಪ ಅಂತಂದ್ರೆ ಈ ರೂಟದ್ದು ಐತಿ. ಸೊ ಈ ಚೌರಿ ಚೌರಾ ಎಕ್ಸ್ಪ್ರೆಸ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತಪ್ಪ ಅಂತಂತಂದ್ರೆ ಉತ್ತರ ಪ್ರದೇಶದ ಲೆದರ್ ಕ್ಯಾಪಿಟಲ್ ಆದಂಥ ಕಾನ್ಪುರದಿಂದ ಉತ್ತರ ಪ್ರದೇಶದ ಗೋರಖ್ಪುರ ಮಟ್ಟ ಹೋಗುತ್ತೆ ರೀ. ನೀವು ನೇಪಾಳ ಬಾರ್ಡ್ರ್ ಇರ್ಬೋದು, ಗೋರಖ್ಪುರ ಸೊನೋಲಿ ಬಾರ್ಡ್ರ್ ಅಂತೇಳಿ ಎಲ್ಲ ರೀಲ್ಸ್ ನೋಡಿರ್ಬೋದು. ಅಲ್ಲಿ ಹೋಗ್ಬೇಕಂದ್ರೆ ಗೋರಖ್ಪುರ್ಗೆ ಹೋಗ್ಬೇಕು, ಅಲ್ಲಿಂದ ನಿಮಗೆ ಸೊನೋಲಿ ಬಾರ್ಡ್ರ್ ಸಮೀಪ ಆಗುತ್ತೆ. ಸೊ ಇದ್ರದ್ದು ರೇಕ್ ಶೇರಿಂಗು ಐತಿ. ಗೋರಖ್ಪುರ ಬಟಿಂಡಾ, ಪಂಜಾಬ್ಗೆ ಹೋಗುವಂಥ ಬಟಿಂಡಾ ಎಕ್ಸ್ಪ್ರೆಸ್ ಜೊತೆ ನಾವು ಹೋಗತ್ತಿದ್ದ ಚೌರಿ ಚೌರಾ, ಇದರ ರೇಕ್ ಶೇರಿಂಗ ಗೋರಖ್ಧಾಮ್. ಟ್ರೈನ್ ನಂಬರ್ ಬಂದುಬಿಟ್ಟು 15003. ಇದ್ರದ್ದು ಫಸ್ಟ್ ಕ್ಲಾಸ್ AC ಒಳಗೆ ನಾವು ಇವತ್ತು ಟ್ರಾವೆಲ್ ಮಾಡತ್ತೀವಿ. ಸೊ ಇದೇನಿದು ರೂಟ್ ಐತಲ್ರಿ, ಬ್ಯಾಕ್ ಟು ಬ್ಯಾಕ್ ಕ್ರಾಸಿಂಗ್, ಬ್ಯಾಕ್ ಟು ಬ್ಯಾಕ್ 130 ಸೆಕ್ಷನ್ ಇದ್ರೆ ನಿಮ್ಗೆ ಮಜಾ ಅಂತೂ ಪಕ್ಕ ಸಿಗೋದೈತಿ. ನೀವು ಟ್ರೈನ್ ಲವರ್ಸ್ ಇದಾರೆ ಅಂತಂತಂದ್ರೆ ನಿಮಗಾಗಿ ಈ ಸೆಕ್ಷನ್, ಈ ವಿಡಿಯೋ ಡೆಡಿಕೇಟೆಡ್ ಐತಿ. ಒಟ್ಟು ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಈ ವಿಡಿಯೋ ನಾವು ಕಾನ್ಪುರ ಒಳಗೆ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಐತಿ, ಅನ್ವರ್ಗಂಜ್ ಅಂತೇಳಿ ಬೇರೆ ಬೇರೆ ಗೋವಿಂದಪುರಿ ಅಂತೇಳಿ ಸ್ಟೇಷನ್ಗಳು ಅದಾವೆ. ದೊಡ್ಡ ಸಿಟಿ ಐತಿ ಇದು ಕಾನ್ಪುರ. ಸೊ ಕಾನ್ಪುರ ಅನ್ವರ್ಗಂಜದ ಸ್ಥಿತಿ ನೋಡ್ರಿ, ಇಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಐತಿ. ಸೊ ಇಲ್ಲಿಂದ ಇದೆ ಸೆಂಟ್ರಲ್ ಹೋಗುತ್ತಾ, ಅಲ್ಲಿಂದ ಫತೇಪುರ ಮೇಲೆ ಪ್ರಯಾಗ್ರಾಜಿಂದ ಗ್ಯಾನ್ಪುರ್ ರೋಡ್ ಮೇಲೆ ವಾರಣಾಸಿಯಿಂದ ಗೋರಖ್ಪುರ ಹೋಗುತ್ತೆ. ಬಟ್ ನಾವು ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡತ್ತೀವಿ ಕಾಶಿ ವಿಶ್ವನಾಥನ ನಗರಿ ವಾರಣಾಸಿಗೆ. ಬರ್ರಿ ಹೋಗೋಣ ಅಂತ. ಸೊ ಫಸ್ಟ್ ಕ್ಲಾಸ್ AC ಇದೆ. ಫಸ್ಟ್ ಇಂಟೀರಿಯರ್ ನೋಡೋಣ ಅಂತ. ಭಾರಿ ಮಸ್ತ್ ಫಸ್ಟ್ ಕ್ಲಾಸ್ AC ಮೇಂಟೈನ್ ಮಾಡ್ಯಾರ. ನಂಗೆ ಭಾರಿ ಲೈಕ್ ಆಯ್ತು. ಟೋಟಲ್ 9 3 AC ಅದಾವ್ರಿ ಈ ಟ್ರೈನ್ ಒಳಗೆ. 6 7 ಸ್ಲೀಪರ್, 4 ಮಿಡಲ್ ಒಳಗೆ ಒಂದು ಫಸ್ಟ್ AC ಐತಿ, 2 ಜನರಲ್, 2 AC, ಮುಂದೆ 2 ಜನರಲ್ ಅದಾವೆ. ಸೊ ಒಳಗೆ ಎಂಟ್ರಾಗನಂತ. ಇಂಟೀರಿಯರ್ ಭಾಳ ಇಷ್ಟ ಆಯ್ತು ನಂಗೆ ಗಾಡಿ. ನೋಡ್ರಿ ಇಲ್ಲಿ ನಮ್ದು ಚಾಮರಾಜನಗರ ತಿರುಪತಿ ಗಾಡಿಗೆಲ್ಲ ಇಂಟೀರಿಯರ್ ಇರ್ತಲ್ಲ ಒಳಗೆ ಸ್ಲೀಪರ್ ಒಳಗೆ, ಅದ ಥೀಮ್ ಒಳಗೆ ಇಲ್ಲೇ ಇಂಟೀರಿಯರ್ ಐತಿ. ಸೊ ಒಳಗೆ ಎಂಟ್ರ್ ಆಗೋಡಕ್ಕೆ ಸೊ ನಾವು ಫಸ್ಟ್ AC ಒಳಗೆ ರೆಡ್ ಕಾರ್ಪೆಟ್, ವಾಹ್ VIP ಗಾಡಿ ರೀ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಗೋರಖ್ಪುರ್ ಜಂಕ್ಷನದ್ದು ಇಲ್ಲೇ ಫೋಟೋ ಹಾಕ್ಯಾರ. ಮಸ್ತಾಗಿ ನಿಮಗೆ ವಾಕಿಂಗ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ನಿಮಗೆ ಟೋಟಲಾಗಿ ಮಟ್ಟ ಕ್ಯಾಬಿನ್ಗಳು ನೋಡೋಕೆ ಸಿಗ್ತಾವೆ ರೀ. ಫಸ್ಟ್ ಕ್ಲಾಸ್ AC ಅಂತಂತಂದ್ರೆ ನಿಮ್ಗೆ ಇದ್ರೊಳಗೆ ಸಪ್ರೇಟ್ ಕ್ಯಾಬಿನ್ಸ್ ಇರ್ತಾವೆ. ಇದ್ರೊಳಗೆ ನೀವು ಸೇಫ್ಟಿ ಮತ್ತು ಪ್ರೈವೇಸಿಯಿಂದ ಅಡ್ಡಾಡ್ಬೋದು ಇದ್ರೊಳಗೆ. ಸೊ 2 ಟೈಪ್ ಇರ್ತಾವೆ, ಒಂದು ಕ್ಯಾಬಿನ್, ಒಂದು ಕೂಪ್. ಸೊ ಕ್ಯಾಬಿನ್ ತೋರಿಸ್ತೀನಿ. ಅದ್ರ ಮೊದಲೇ ನಿಮಗೆ ಇಲ್ಲೇ ಕೂಪ್ ನೋಡ್ಕೋರಿ. ಇಲ್ಲೇ ಕೂಪ್ ಒಳಗೆ ಇಬ್ಬರ ಟ್ರಾವೆಲ್ ಮಾಡ್ಬೋದು ಆರಾಮಾಗಿ. ನೀವೇನರ ಕಪಲ್ ಅದೇರಿ, ನೀವು ಇಬ್ಬರ ಫ್ರೆಂಡ್ಸ್ ಅದೇರಿ ಅಂತಂತಂದ್ರೆ ಆರಾಮಾಗಿ ನಿಮ್ಗೆ ಪ್ರೈವೇಟ್ ಸ್ಪೇಸ್ ಇಲ್ಲೇ ಸಿಗುತ್ತೆ. ಸೊ ಇಲ್ಲಿ ಒಳಗೆ ಎಲ್ಲ ಪೇಂಟಿಂಗ್ಸ್ದು ಹಾಕ್ಯಾರ. ಇದನ್ನು ನೀವು ಡೋರ್ನ ಲಾಕ್ ಮಾಡ್ಕೊಂಡು ತಡ್ರಿ, ನೋಡಿರಿ ಈ ಡೋರ್ ಹಿಂಗೆ ಲಾಕ್ ಮಾಡ್ಕೊಂಡು ಯಾರು ನಿಮ್ಮನ್ನು ಡಿಸ್ಟರ್ಬ್ ಮಾಡೋಂಗಿಲ್ಲ. ನಿಮ್ಮದು ಪ್ರೈವೇಟ್ ಹೋಟೆಲ್ ರನ್ನಿಂಗ್ ಟ್ರೈನ್ ಒಳಗೆ ಭಾರಿ ಬೆಸ್ಟ್ ರೀ ಇದೆ. ಫಸ್ಟ್ AC ಒಳಗೆ ಯಾವಾಗೂ ಟ್ರಾವೆಲ್ ಮಾಡ್ತೀವಿ ಅಂದ್ರೂ ನಮಗೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಇದ್ರೊಳಗೆ ನಿಮ್ಗೆ ಅದು ಪರ್ಸನಲ್ ಸ್ಪೇಸ್ ಸಿಗುತ್ತೆ, ಆರಾಮಾಗಿ ಅಡ್ಡಾಡೋಕ್ಕೆ ಜಾಗ ಸಿಗುತ್ತೆ. ಮತ್ತು ಪೂರ್ತಿ ಒಂದು ಕೋಚ್ ಒಳಗೆ ಬರೀ 24 ಮಂದಿ ಟ್ರಾವೆಲ್ ಮಾಡ್ಬೋದು ರೀ. ಸ್ಲೀಪರ್ LHB ಒಳಗೆ ಟ್ರಾವೆಲ್ ಮಾಡ್ತಾರೆ ಅಂದರೆ 80 ಜನ, ಸ್ಲೀಪರ್ 3 AC ಒಳಗೆ ಟ್ರಾವೆಲ್ ಮಾಡ್ತಾರೆ ಅಂದರೆ 72 ಜನ, 2 AC ಒಳಗೆ ಟ್ರಾವೆಲ್ ಮಾಡ್ತಾರೆ ಅಂತಂದ್ರೆ 44 ಜನ. ಫಸ್ಟ್ AC ಒಳಗೆ ಹೈಯೆಸ್ಟ್ ದುಡ್ಡು ಕೊಡತ್ತೀರಿ, ಹೈಯೆಸ್ಟ್ ಕ್ಲಾಸ್ ಆಫ್ ಇಂಡಿಯನ್ ರೈಲ್ವೇಸ್. ಸೊ ಅದಕ್ಕೆ ಇದ್ರೊಳಗೆ ನಿಮಗೆ ಬೀಳುತ್ತೆ ಬರೀ 24 ಸೀಟ್. ಸೊ ಒಳಗೆ ಎಂಟ್ರ್ ಆಗೋದಕ್ಕೆ ಇಲ್ಲಿ ಸತ್ಯ ಅನ್ನದಾರ. ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ ಕೋಚ್. ಚೆನ್ನಾಗಿದೆಯಾ? ಒನ್ ಆಫ್ ದ ಮೋಸ್ಟ್ ಹೈ ಸ್ಪೀಡ್ ರೈಲ್ವೆ ಸ್ಟೇಷನ್ ಸೆಕ್ಷನ್ ಅಂತ ಹೇಳೋಕ್ಕಾಗಲ್ಲ. ನಾನು ಹೈ ಸ್ಪೀಡ್ ರೈಲ್ವೆ ಸ್ಟೇಷನ್ ನಂಬರ್ 1 ಒಳಗೆ ಬರುತ್ತೆ ಅಂತ ಹೇಳ್ತೀನಿ. ಸೊ ಇದೆ ನೋಡ್ರಿ, ಚಾರ್ಜಿಂಗ್ ಸಾಕೆಟ್ ಎಲ್ಲ ಸಿಗ್ತಾವೆ ನಿಮಗೆ ಪ್ರತಿಯೊಂದು ಸೀಟಿಗೆ. ಮಿರರ್ ಐತಿ ಮತ್ತು ಎಷ್ಟು ಸ್ಪೇಷಿಯಸ್ ಐತಿ ನೋಡ್ರಿ. ನಮ್ಮದು ಪರ್ಸ್ನಲ್ ರೂಮ್ ಇದೆ ಇವತ್ತಿನ ಜರ್ನಿಗೆ. ನಿಮಗೆ ಇದ್ರೊಳಗೆ ಬೆಡ್ಡಿಂಗು ಕೊಟ್ಟಿರ್ತಾರೆ ಆರಾಮಾಗಿ. ಇಲ್ಲಿ ನೋಡ್ರಿ, ಇಲ್ಲಿ ಇದೇನಿದೆ ಬೆಡ್ಶೀಟ್ ಇರುತ್ತಲ್ಲ ಅದ್ರ ಮೇಲೆ ನಿಮ್ಗೆ
ಒಂದು ಕವರೂ ಸಿಗುತ್ತೆ. ಪಿಲ್ಲೋ ಐತಿ. ಇನ್ನೂ ನಮ್ಗೆ ಇದು ಬರ್ಬೇಕು ಅನೌನ್ಸ್ಮೆಂಟ್ ಆದ್ರೆಲ್ಲ ಇಲ್ಲಿ ನೀವು ಅನೌನ್ಸ್ಮೆಂಟಿನ ಕಮ್ಮಿನೂ ಇಟ್ಕೋಬೋದು. ಸ್ಪೀಕರ್ಸು ಇಲ್ಲದವ ಮಸ್ತ್ ಕಂಫರ್ಟೇಬಲ್ ಆ್ಯಂಡ್ ಸ್ಪೇಷಿಯಸ್. ಇದು ನೋಡ್ರಿ ನಮ್ದು ಇವತ್ತು ಲೊಕೊಮೋಟಿವ ವ್ಯಾಪ್ 7. ಇದ್ರ ಮೇಲೆ ವಿದ್ಯುತ್ ಲೋಕೋ ಶೆಡ್ ಕಾನ್ಪುರದ ಬ್ರ್ಯಾಂಡಿಂಗ್ ಐತೆ ನೋಡ್ರಿ, ಸಪ್ರೇಟ್ ಬ್ರ್ಯಾಂಡಿಂಗ್. ನೀವು ನೋಡ್ತಿದ್ರಿ ಲಿವರೀಸ್ ಬೇರೆ ಬೇರೆ ಬರ್ತಿತ್ತು, ಬಟ್ ಇದು ಕಾನ್ಪುರದ ಡಿಫ್ರೆಂಟ್ ಲಿವರಿ ನೋಡಿ ಭಾಳ ಮಜಾ ಬಂತು ನೋಡ್ರಿ. ಇದೇ ನಮ್ಮನ್ನ ಲೀಡ್ ಮಾಡೋದೈತಿ ಈಗ ಗೋರಖ್ಪುರ್ ಮಠ. ಡಾಟ್ ಆನ್ ಟೈಮ್ 4:40 ಡಿಪಾರ್ಟ್ ಆಗಿದ್ವಿ. ನಾವು 1 ನಿಮಿಷ ಲೇಟ್ ಮಾಡಿದೆ. ಸೊ ಇಲ್ಲಿಂದ ಬಿಟ್ಟು ಕೊಡಕ್ಕೆ ನಾವು ಇದೇನು ಕಾನ್ಪುರ ಅನ್ವರ್ಗಂಜ್ ರೈಲ್ವೆ ಸ್ಟೇಷನ್ ಐತಲ್ರಿ, ಇದು ಬರುತ್ತೆ ಫರುಖಾಬಾದ್ ಲಾಲ್ ಕುವಾ ರೋಡ್, ಇದು ದಾರಿ ಅಂತ ಹೇಳ್ಬೋದು ನೀವು, ಟ್ರ್ಯಾಕ್ ಅಂತ ಹೇಳ್ಬೋದು. ಕಾನ್ಪುರದಿಂದ ಒಂದು ರೂಟ್ ಡೈರೆಕ್ಟ್ ಉತ್ತರಾಖಂಡದ ನೈನಿತಾಲ ಲಾಲ್ ಕುವಾ ಅಂದರೆ ಖಾಟ್ಗೋದಾಮ್ ಅಲ್ಲಿಗೆ ಹೋಗುತ್ತೆ. ಸೊ ಅದಕ್ಕೆ ಹೋಗಬೇಕಾರೆ ಶಾರ್ಟ್ಕಟ್ ಹೋಗ್ಬೇಕಂತಂದ್ರೆ ನಾರ್ಮಲಾಗಿ ನಿಮಗೆ ಗೊತ್ತೈತಿ ಇದು ಮೊರಾದಾಬಾದ್ ಲಕ್ನೋ ಅಲ್ಲಿಂದ ಹೋಗುತ್ತೆ. ಮೊರಾದಾಬಾದಿಂದ ರಾಮನಗರ ಅಲ್ಲಿ ಎಲ್ಲ ಲೈನ್ ಐತ್ರಿ. ಬಟ್ ಕಾನ್ಪುರದಿಂದ ಹೋಗ್ಬೇಕಂದ್ರೆ ಶಾರ್ಟೆಸ್ಟ್ ಈ ಫರುಖಾಬಾದ್ ಮೇಲೆನ ಲೈನ್ ಐತಿ. ಸೊ ಕಾನ್ಪುರ ಅನ್ವರ್ಗಂಜದ ಲೈನ್ ಇಲ್ಲಿ ಬೀಳುತ್ತೆ. ಸೊ ಇಲ್ಲಿಂದ ಬಿಟ್ಟು ಹುಡ್ಕ ನಾವು ದಿಲ್ಲಿಯಿಂದ ಏನು ಲೈನ್ ಬರುತ್ತಲ್ಲ ಅದಕ್ಕೆ ಜಾಯ್ನ್ ಆಗ್ತೀವಿ. ಇಂಡಿಯಾಸ್ ಮೋಸ್ಟ್ ಪವರ್ಫುಲ್ ಲೊಕೊಮೋಟಿವ್ ವ್ಯಾಕ್ 12B. ಇದ್ರದ್ದು ಹಾರ್ಸ್ ಪವರ್ ಎಷ್ಟಿರುತ್ತೆ ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಯಾಕಂತೇಳಿ ಇದಕ್ಕೆ ಹೇಳ್ತಾರೆ ಇಂಡಿಯಾಸ್ ಪವರ್ಫುಲ್ ಲೊಕೊಮೋಟಿವ್. ಡಿಪಾರ್ಟ್ ಆಗೋದೇ ತಡ ಇಲ್ಲ, ನಾವು ಮೇನ್ ಲೈನಿಗೆ ಜಾಯ್ನ್ ಆಗತ್ತೀವಿ. ಒನ್ 130 ಸೆಕ್ಷನ್ ಇರೋದಕ್ಕೆ ನೋಡ್ರಿ ಇಲ್ಲಿ ರೀಲಿಂಗ್ ಆಗ್ಯಾರ. ಇಂಥವು ಬರಬಾರ್ದಂತೇಳಿ ಅಂದರೂ ಈ ರೈಲಿಂಗ್ ದಾಟ್ಕೊಂಡು ಹೊಂಟವು. ಕುರಿ ಮೇಕೆ ದನ ಕರು ಏನೂ ಬರಬಾರ್ದಂತೇಳಿ. ರೈಟ್ ಏನು ಲೈನ್ ನೋಡತ್ತಿರಲ್ಲ ಅದ ಕಾನ್ಪುರ್ ಸೆಂಟ್ರಲ್ ಬೈಪಾಸ್. ಗೋವಿಂದಪುರಿಂದ ಡೈರೆಕ್ಟ್ ಅಲ್ಲೇ ಹೋಗ್ತಾವೆ ಟ್ರೈನ್ಗಳು. ಈಗ ನಾವು ಏನು ಲೆಫ್ಟ್ ಹೊಂಟೇವಲ್ಲ ಇದು ಸೆಂಟ್ರಲ್ ಸೈಡ್ ಹೋಗುತ್ತೆ. ಸಾಕರ್ನಿದು ವ್ಯಾಪ್ 7 ಲೀಡಿಂಗ್ ಐತಿ. ಇಂಡಿಗೋದು ATR ಈಗ ಜಸ್ಟ್ ಟೇಕ್ ಆಫ್ ಮಾಡ್ಯಾಗ ಅನ್ಕೋನಿ. ಇಲ್ಲ ಲ್ಯಾಂಡಿಂಗ್ ಆಗುತ್ತೋ. WDG 60. Train number 1503. ಕಾನ್ಪುರ್ ಸೆಂಟ್ರಲ್ಲ ಇಂಡಿಯನ್ ರೈಲ್ವೇಸ್ ಒಳಗೆ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಬಿಸಿಯೆಸ್ಟ್ ಹೈ ಟ್ರಾಫಿಕ್ ರೈಲ್ವೆ ಸ್ಟೇಷನ್ ರೀ. ಅದ್ರ ಸಂಬಂಧ ಈ ಟ್ರೈನ್ ಸೆಂಟ್ರಲ್ ಒಳಗೆ ನಿಲ್ಸೋ ಬದಲಿ ಅನ್ವರ್ಗಂಜ್ಗೆ ಹೋಗ್ತಾರೆ. ಇದೇನಿದು ಇಂಪಾರ್ಟೆಂಟ್ ಸೆಕ್ಷನ್ ಐತಲ್ಲ ಇದು ಬರುತ್ತೆ ಇಂಡಿಯನ್ ರೈಲ್ವೇಸ್ ಇದ್ದ ಬಿಸಿಯೆಸ್ಟ್ ಮತ್ತು ಫಾಸ್ಟೆಸ್ಟ್ ಸೆಕ್ಷನ್, ಬಿಸಿಯೆಸ್ಟ್ ಮತ್ತು ಫಾಸ್ಟೆಸ್ಟ್ ಝೋನ್ ಆದಂಥ ನಾರ್ತ್ ಸೆಂಟ್ರಲ್ ರೈಲ್ವೆ ಒಳಗೆ ರೀ. ಹೌದ್ರಿ NCR ಝೋನ್ ಒಳಗೆ ಬರುತ್ತೆ. ದಿಲ್ಲಿ ಝಾನ್ಸಿ ಸೆಕ್ಷನ್ NCR ದಿಲ್ಲಿ, ಕಾನ್ಪುರ್ ಸೆಕ್ಷನ್ ಪ್ರಯಾಗ್ರಾಜ್ ಮಠ NCR. ಸೊ ಇಂಡಿಯನ್ ರೈಲ್ವೇಸ್ ಒಳಗೆ ಯಾರ ಹೈ ಟ್ರಾಫಿಕ್ ಮತ್ತು ಫಾಸ್ಟೆಸ್ಟ್ ರೈಲ್ವೆ ಝೋನ್ ಯಾವ್ದಂತ ಕೇರ ನಿಮ್ದು ಆನ್ಸರ್ ಇರ್ಬೇಕು NCR ಅಂತಂತೇಳಿ. 180 ಸ್ಟಾರ್ಟ್ ಆಗತ್ತೈತಿ ಈಗ ಎದ್ರೊಳಗೆ ಅಂತಂತಂದ್ರೆ NER ಒಳಗೆ ಅನ್ಕೋತೀನಿ ನಾನು. ECR ECR ಅನ್ಕೋತೀನಿ. ಸೊ ಅಲ್ಲಿ ಸ್ಟಾರ್ಟ್ ಆಗತ್ತೈತಿ. ಇದು ಇಂಪಾರ್ಟೆನ್ಸ್ ತೋರಿಸೋದು ನಂದೈತಿ. ಇನ್ನು ನಮ್ದು ಇಲ್ಲಿಂದ ನಮ್ದು ಹೈ ಸ್ಪೀಡ್ ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ. ಕಾನ್ಪುರ್ ಸೆಂಟ್ರಲ್ 5 ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅದಾವಲ್ಲ ಇಂಡಿಯನ್ ರೈಲ್ವೇಸ್ ಒಳಗೆ, ಅದ್ರೊಳಗೆ ಒಂದ್ರಿ ಮಂಗಳೂರು ಸೆಂಟ್ರಲ್, ಕಾನ್ಪುರ್ ಸೆಂಟ್ರಲ್, ಮುಂಬೈ ಸೆಂಟ್ರಲ್. ಉಳ್ಕಿದ್ದು ಎರಡು ನನಗೆ ನೀವು ಕಾಮೆಂಟ್ ಮಾಡ್ತೇಸ್ರಿ. ನಿಮ್ದು ಯಾರು ಚೆನ್ನೈ ಸೆಂಟ್ರಲ್ ಒಂದೂ ಐತಿ. ಸೊ ಲಾಸ್ಟ್ ನೀವೇ ಹೇಳ್ಬೇಕು. न्यू दिल्ली को जाने वाली कुछ ही समय में प्लेटफॉर्म क्रमांक 9 पर आ रही है। ಲಕ್ನೋ ಸ್ವರ್ಣ ಜಯಂತಿ ಶತಾಬ್ದಿನೂ ಬರತೈತಿ. ಸ್ವರ್ಣ ಶತಾಬ್ದಿ ಜಯಂತಿ ಅಲ್ಲ, ಸ್ವರ್ಣ ಶತಾಬ್ದಿ. ट्रेन नंबर 5 ನಿಮಿಷ ಇಲ್ಲಿ ಸ್ಟಾಪ್ ಐತಿ. ಫುಲ್ ಏನು ಕ್ರೌಡ್ ಇತ್ತಲ್ಲ ಎಲ್ಲ ಕ್ರೌಡು ಇದೇ ಟ್ರೈನಿಗೆ ಆಗ್ತೈತೆ. शताब्दी एक्सप्रेस फ्रॉम लखनऊ जंक्शन टू न्यू दिल्ली वाया इटावा जंक्शन इज अराइविंग। ಮತ್ತು ನೀವು ಏನೇನು ಮೇಜರ್ ರಾಜಧಾನಿ ಎಕ್ಸ್ಪ್ರೆಸ್, ದುರಂತೋ, ಶತಾಬ್ದಿ ಯಾವೆಲ್ಲ ಟ್ರೈನ್ ಅದಾವಲ್ರಿ, ಒಂದೇ ಬರುತ್ತೆ ಒಂದು ಸ್ಲೀಪರ್ ವರ್ಷನ್ ಅಂದ್ಬಿಟ್ಟು ಎಲ್ಲ ಟ್ರೈನು ಈ ಸ್ಟೇಷನ್ ಒಳಗೆ ಪ್ರತಿಯೊಂದು ಟ್ರೈನು
ಇಂಡಿಯನ್ ರೈಲ್ವೇಸ್ ತೇಜಸ್ ಅಂತಾವೆ. ಟೈಮ್ ನೋಡ್ರಿ 5:13 ಡಿಪಾರ್ಟ್ ಆದ್ವಿ ನಾವೀಗ. ಭಾಳ ಅಂದ್ರೆ ಭಾಳ ಬಿಸಿಲು ಐತ್ರಿ ಒಳಗೆ. ಅದಕ್ಕೆ ಫಸ್ಟ್ ಎಸಿದ ಮಜಾ ತೊಗೊಂತ ಕುಂತೀನಿ. ಇಷ್ಟು ಬಿಸಿಲಂತೂ ತಡೆಯೋಕ್ಕಾಗಂಗಿಲ್ಲ ನಮಗೆ. ಆರಾಮಾಗಿ ನಮ್ಮದು ತಂಪು ವಾತಾವರಣ ಇರುತ್ತೆ. ನಮ್ಮ ಕಡೆನ ಬಿಸಿಲಿಗೆ ನಮಗೆ ತಡೆಯೋಕ್ಕಾಗಲ್ಲ. ಇಲ್ಲಿ 42-43 ಡಿಗ್ರಿ ಇರುತ್ತೆ. ನಾವೀಗ ಅಪ್ ಆ್ಯಂಡ್ ಡೌನ್ ಮೇನ್ ಲೈನ್ ಒಳಗದೇವೆ ರೀ. ಅಲ್ಲಿ ಬಾಜು ಏನು 2 ಸಪ್ರೇಟ್ ಲೈನ್ ನೋಡತ್ತಿರಲ್ಲ, ಅವಾಗ ಗೂಡ್ಸ್ಗೆ ಅಂತೇಳಿ ಸಪ್ರೇಟ್ ಆಗ್ಯಾವ. ಅದ್ರ ಹೆಸರು ಬಂದ್ಬಿಟ್ಟು ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್, DFC ಅಂತೇಳಿ ಕೇಳ್ಬೋದು ನೀವು. ಈ ಸೆಕ್ಷನ್ ಒಳಗೆ ಬರೀ ಪ್ಯಾಸೆಂಜರ್ ಟ್ರೈನ್ ಆಟೋ ಆಪ್ರೇಟ್ ಮಾಡೋಕೆ ಮತ್ತು ಹೈ ಸ್ಪೀಡ್ ಒಳಗೆ ಆಪ್ರೇಟ್ ಮಾಡೋಕೆ ಇದು ಒಂದು ರೀಸನ್ ಅಂತಲೇ ಹೇಳ್ಬೋದು ನೀವು. ಒಂದೇ ಭಾರತದ ಕ್ರಾಸಿಂಗ್ ಆದಮೇಲೆ ಒಂದೆರಡು ಲೋಕಲ್ ಸ್ಟಾಪ್ಗಳಿದ್ದು. ಅದಾದ್ಮೇಲೆ ನಾವೀಗ ಎಂಟ್ರಾಗಿವಿ ಸಿರತ್ತು ರೈಲ್ವೆ ಸ್ಟೇಷನ್. ಇದನ್ನ ಯಾಕೆ ತೋರ್ಸತ್ತನಪ್ಪ ಅಂತಂದ್ರೆ ಇಲ್ಲಿ ನಾವು ಪ್ಲಾಟ್ಫಾರ್ಮ್ ಒಳಗೆ ಲೂಪ್ ಆಗತ್ತೇವೆ ರೀ. ಮೇನ್ ಲೈನ್ ಒಳಗಿಲ್ಲ, ಇಟಮಟ ನಾವು ಮೇನ್ ಲೈನ್ ಪ್ಲಾಟ್ಫಾರ್ಮ್ ಒಳಗೆ ಬರತ್ತಿದ್ವಿ. ಬಟ್ ಈಗ ಲೂಪ್ ಆಗ್ಯಾವ ಅಂತಂದ್ರೆ ದಿಲ್ಲಿ ಕಾನ್ಪುರ್ ಪ್ರಯಾಗ್ರಾಜ್ ಡಿಡ್ಯೂಡಿ ಸೆಕ್ಷನ್ ಒಳಗೆ ಇಂಥ ಲೋಕಲ್ ಟ್ರೈನಿಗೆ ವ್ಯಾಲ್ಯೂ ಇರೋಂಗಿಲ್ಲಲ್ಲ. ಸೊ ಹಿಂದಿಂದ ಬರತ್ತೈತೆ ಯಾವುದೋ ಒಂದು ಸೂಪರ್ ಫಾಸ್ಟ್ ಗಾಡಿ ಇದು ನಾವು 130 ಒಳಗೆ ಓವರ್ಟೇಕ್ ಮಾಡುತ್ತೆ. ನೋಡಂಬರಿ ಯಾವುದಂತ ನಮ್ಮ ಟ್ರೈನ್ ಇನ್ನೂ ಲೂಪ್ ಆಗೈತೋ ಇಲ್ಲೋ ಅಷ್ಟೋ ಇಲ್ಲರಿ. ಹಿಂದಿಂದ ಟ್ರೈನ್ ಬಂದೇ ಬಿಡುತ್ತೆ, ಸಿಗ್ನಲ್ ಗ್ರೈನ್ ಸಿಕ್ಕೂ ಬಿಡುತ್ತೆ. ವಾ, ಇದು ಕಾನ್ಪುರದ NCR ಸೆಕ್ಷನದ ಅವರ ನೋಡ್ರಿ. ನಮ್ಮ ಟ್ರೈನ್ ಈಗ ಜಸ್ಟ್ ರೀ ಎಷ್ಟು ಒಂದು 30 ಸೆಕೆಂಡ್ ಆಗಿಲ್ಲ ಅನ್ಸುತ್ತೆ, ಅಷ್ಟರೊಳಗೆ ಟ್ರೈನು ಬಂದ್ಬಿಡ್ತು. ಏನು ಹೋದ್ರಿ ಇದು, ಬೈ ತುಫಾನ್ ಬಂದಂಗೆ ಬಂತು ನೋಡ್ರಿ ಗಾಡಿ. ಇದಿತ್ತು ನ್ಯೂ ಡೆಲ್ಲಿಯಿಂದ ಗಯಾಗೆ ಹೋಗುವಂಥ ಮಹಾಬೋಧಿ ಎಕ್ಸ್ಪ್ರೆಸ್. ಬೋಧಗಯ ಒಳಗೆ ಮಹಾಬೋಧಿ ವೃಕ್ಷದ ಕೆಳಗೆ ಕುಂತ ಬುದ್ಧ ಅವ್ರೇನು ಧ್ಯಾನ ಪ್ರಾಪ್ತಿ ಮಾಡಿದ್ರಲ್ಲ. ಅರೆ ಭಯ್ಯ ಬಹುತ್ ಮಜಾ ಆಯ, ಕ್ಯಾ ಫೋಡ್ ಕೆ ಗೈ. ವಾವ್, ಮಹಾಬೋಧಿ ಅಲ್ಲಿ ನೋಡ್ರಿ ರೋಡ್ ಟೆಕ್ ತೊಳಕ್ಕೆ ಆ ಸೈಡ್ ಹೋಗಿದ್ರು.
देखिए सामने से आ चुकी है कामाख्या दिल्ली ब्रह्मपुत्रा मेल। ಈ ಗಾಡಿ ನೋಡ್ರಲ್ಲ ಅದು ಬಂದ್ಬಿಟ್ಟು ಕಾಮಾಖ್ಯ ರೈಲ್ವೆ ಸ್ಟೇಷನಿಂದ ರನ್ ಆಗುವಂಥ ಕಾಮಾಖ್ಯ ದಿಲ್ಲಿ ಬ್ರಹ್ಮಪುತ್ರ ಮೇಲ್ ರೀ ಅದೀಗ ಕ್ರಾಸ್ ಆತ. ಸೊ ಈಗ ನೆಕ್ಸ್ಟ್ ನಮ್ಮದು ಓವರ್ಟೇಕ್ ಆಗುತ್ತೆ ಭುವನೇಶ್ವರ್ ದುರಂತ ಕಡೆಯಿಂದ. ಅದು ಓವರ್ಟೇಕ್ ನೋಡೋಣ. ಅದಾದ್ಮೇಲೆ ವಿಕ್ರಮಶೀಲ ಅಂತೇಳಿ ಎಲ್ಲ ಬಿಹಾರ ಫೇಮಸ್ ಗಾಡಿಗಳು ರೀ. ಇದು ಭುವನೇಶ್ವರ ದುರಂತ ಒಡಿಸ್ಸಾ ಫೇಮಸ್ ಗಾಡಿ, ವಿಕ್ರಮಶೀಲ ಬಿಹಾರದ ಫೇಮಸ್ ಗಾಡಿ. ಮನೋರಿ ಅನ್ನೋ ರೈಲ್ವೆ ಸ್ಟೇಷನ್ ಒಳಗೆ ನಾವು ಲೂಪ್ ಆಗತ್ತೀವಿ. ಇಲ್ಲಿ ಸ್ಟಾಪು ಐತೆ ನಮ್ದು, ಬಟ್ ಹಿಂದಿಂದ ಯಾವುದೋ ಒಂದು ಫೇಮಸ್ ಸೂಪರ್ ಫಾಸ್ಟ್ ಗಾಡಿ ಬರತ್ತೈತ್ರಿ, ಅದು ಓವರ್ಟೇಕ್ ಮಾಡೋದು ನಮ್ಮನ್ನ. ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ ನೋಡ್ರಿ ಇಲ್ಲ ಸ್ಟೇಷನ್ ಅದು ಆ ಸೈಡ್ ಒಳಗೆ ಐತಿ. ಸೊ ನಾವು ಲೂಪ್ ಆಗ್ಯಾವ ಫೈನಲಿ. ಸಿಗ್ನಲ್ ಇನ್ನು ಗ್ರೀನ್ ಇಲ್ಲ. ಮೇನ್ ಲೈನ್ ನೋಡೋಣ, ಮೇನ್ ಲೈನ್ ಯಾವಾಗ ಕ್ಲೀನ್ ಆಗುತ್ತೆ. प्रयागराज जंक्शन 6 नंबर प्लेटफॉर्म, 6 नंबर हम सफर वाली। यहीं से हमारी ಇಲ್ಲಿ ಎಷ್ಟು ಗದ್ದಲ ಐತೆ ನೋಡ್ರಿ. ಇಲ್ಲೇ ಪ್ರಯಾಗರಾಜ್ ಎಂಟ್ರಾಗುರ್ಗ ಎಲ್ಲಿ ಟ್ರೈನ್ ಪೂರ್ತಿ ಇಲ್ಲೇ ಪ್ಯಾಕ್ ಆಗತ್ತೆ ಅನ್ಸತೈತಿ. ಆಲ್ಮೋಸ್ಟ್ ಎಲ್ಲ ಟ್ರೈನ್ಗಳು ಪ್ರಯಾಗರಾಜಿಗೆ ಬರೋಕೆ 2 ತಾಸು ತೊಗೋತಾವ್ರಿ. ಬಟ್ ನಮ್ಮ ಚೌರಿ ಚೌರ ಎಕ್ಸ್ಪ್ರೆಸ್ ತೊಗೊಳ್ತಾ 3.5 ತಾಸು. ಯಾಕಂತಂದ್ರೆ ಲೋಕಲ್ ಗಾಡಿ ಐತಿ ಅದ್ರ ಸಂಬಂಧ. ಬಟ್ ಆ್ಯಕ್ಷನ್ ಅಂತೂ ನಮಗೆ ಕಂಟಿನ್ಯೂ ಸಿಗ್ತದೆ ನೋಡ್ರಿ. ನೀವು ಮಹಾಬೋಧಿ ಕ್ರಾಸ್ ಅಥವಾ ವಿಕ್ರಮಶೀಲ ಓಟಕ್ಕೆ ಆಗತ್ತೆ ಅಂದ್ಕೊಂಡಿದ್ದೆ, ಬಟ್ ನಾನು ಆಗಲಿಲ್ಲ. ಇದಕ್ಕೆ ಪ್ರಿಯಾರಿಟಿ ಕೊಟ್ಟು 15 ನಿಮಿಷ ಬಿಫೋರ್ ನಮ್ಮನ್ನ ಪ್ರಯಾಗರಾಜ್ ಜಂಕ್ಷನಿಗೆ ತೊಗೊಂಡ್ರಿ. ವೆಲ್ಕಮ್ ಟು ಕುಂಭನಗರಿ ಪ್ರಯಾಗರಾಜ. ಈಗ 1 ವರ್ಷದ ಹಿಂದೆ ಎಷ್ಟೋ ಜನ ಇಲ್ಲಿಗೆ ಬರಾಕ ಟಿಕೆಟ್ ಹುಡುಕಾಕ ಎಷ್ಟೋ ಜನ ನನಗೆ ಏನಿಲ್ಲ ಅಂದ್ರೂ 15ರಿಂದ 20,000 ಜನದ ಮಟ್ಟ ನನಗೆ ಮೆಸೇಜ್ ಮಾಡ್ಯಾರ ಪರ್ಸ್ನಲಿ. ಸೊ ಎಷ್ಟು ಮಂದಿ ರೀಚೌಟ್ ಆಗಿರಿ, ರೀಚೌಟ್ ಆಗಿಲ್ಲ ನನಗೆ ಸಾರಿ ಕೇಳ್ತಾನದಕ್ಕೆ. ಬಟ್ ಎಷ್ಟೋ ಜನದಕ್ಕೆ ನಾನು ಹೆಲ್ಪ್ ಆಗೀನಿ ಇಲ್ಲಿ ಬಂದು ರೀಚ್ ಆಗಿ. ಯಾಕಂದ್ರೆ ನಾನು ಯಾವಾಗೂ ರೀಲ್ ಮಾಡೇನಲ್ಲ ಇದ್ರ ಬಗ್ಗೆ. ಏನಿಲ್ಲ ಅಂದ್ರೆ ಒಂದು 35ರಿಂದ 40 ಲಕ್ಷ ಜನ ನಂದು ಆ ರೀಲ್ಗಳನ್ನ ನೋಡಿ ಏನಿಲ್ಲಂದ್ರು 7ರಿಂದ 8 ಇದು ಸ್ಪೆಷಲ್ ಟ್ರೈನ್ಗಳ ಬಗ್ಗೆ ನಾನು ಇನ್ಫಾರ್ಮೇಷನು ಕೊಟ್ಟಿದ್ದೆ ಅವಾಗ. ಸೊ ಹ್ಯಾಪಿ ಟು ಶೇರ್ ಅಂತ ಹೇಳ್ತೀನಿ. ಈಗ ನಾವು ಪ್ರಯಾಗರಾಜದಿಂದ ಜ್ಞಾನಪುರ ರೋಡ್ ಮೇಲೆ ವಾರಣಾಸಿ ಹೋಗ್ತೇವೆ. ಪ್ರಯಾಗರಾಜ್ ಜಂಕ್ಷನ್ ಇರುತ್ತೆ, ಅದಕ್ಕೆ ಪ್ರಯಾಗರಾಜದಿಂದ ಮುಂದೆ ಮೇನ್ ಲೈನ್ ಹೋಗುತ್ತೆ DDU. ನಾವು ಲೆಫ್ಟಿಗೆ ತೊಗೋತೀವಿ. ಅದಕ್ಕಿಂತ ವಾರಣಾಸಿ ಮುಟ್ಟೋಕ್ಕಿಂತ ಮೊದಲು ನಮಗೆ ಒಂದೇ ಭಾರತ್ ಓಟಕ್ಕೆ ಮಾಡುತ್ತೆ. ಒಂದೇ ಭಾರತ್ 6ವರೆಗೆ ಬಿಟ್ಟಿರುತ್ತೆ ರೀ ಇದು ಕಾನ್ಪುರ್ನ, ಡೆಲ್ಲಿಯಿಂದ ವಾರಣಾಸಿಗೆ ಹೋಗೋದು. ಸೊ ನಾವು ಈಗ ಇದಕ್ಕೆ ಹೋಗ್ತೇವಲ್ಲ ಅದ್ರಷ್ಟೊಳಗೆ ಜ್ಞಾನಪುರ ಹುಡುಗ ಓಟಕ್ಕೆ ಮಾಡ್ತೀವಿ. ಯಾವುದೋ ಟ್ರೈನ್ ಬಂತ ಒಂದ್ಸಾಯಿ ವಿಕ್ರಮಶೀಲ ನೋಡ್ರಿ ಬಂದೇ ಬಿಡುತ್ತೆ ಹೇಳಿದ್ರಾಗ. ವಿಕ್ರಮಶೀಲ ಸ್ಕಿಪ್ಪಿಂಗ್ ಪ್ರಯಾಗರಾಜ್ ಸ್ಟಾಪ್ ಇಲ್ರಿ ಇದ್ರದ. ನಾವು ಓಟಕ್ಕೆ ಆಗತ್ತೆ ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ಇಲ್ಲ ಆತ ಓಟಕ್ಕೆ. ಪ್ರಯಾಗರಾಜ್ ಏನೈತಲ್ರಿ ಭಾಳ ಇಂಪಾರ್ಟೆಂಟ್ ರೀ. ಯಾಕೆ ಹೇಳ್ರಿ, NCR ಅಂತೇನು ಹೇಳತ್ತಿದ್ದಿಲ್ಲ. NCRದ ಮೇನ್ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಪ್ರಯಾಗರಾಜ್ ಜಂಕ್ಷನ್. ನಮ್ಮ ಕಡೆಯಿಂದ ಏನು ಟ್ರೈನ್ಗಳು ಬರ್ತಾವಲ್ಲ ಪ್ರಯಾಗರಾಜಿಗೆ ಬರ್ತಾವಂತ ನೋಡಿರ್ತಾರೆ. ಬಟ್ ಯಾವ ಸ್ಟೇಷನ್ಗೆ ಬರ್ತಾವಲ್ರಿ ಅವೆಲ್ಲ ಪ್ರಯಾಗರಾಜ್ ಚೌಕಿಗೆ ಬರ್ತಾವೆ. ಜಂಕ್ಷನ್ ಚೌಕಿ, ಪ್ರಯಾಗರಾಜ್ ರಾಮ್ಬಾಗ ಮತ್ತು ಪ್ರಯಾಗ್ ಜಂಕ್ಷನ್ ಅಂತೇಳಿ ಭಾಳಷ್ಟು ರೈಲ್ವೆ ಸ್ಟೇಷನ್ಗಳು ಈ ಪ್ರಯಾಗರಾಜ್ ಒಳಗೆ ಅದಾವೆ. ಸೊ ನಮ್ದೇನು ಟ್ರೈನ್ಗಳು ಬರ್ತಾವಲ್ಲ ಸಂಘಮಿತ್ರ ಅವೆಲ್ಲ ಚೌಕಿಯಿಂದ ಕಟ್ಟಾಗ್ತಾವೆ, DDU ಲೈನ್ ಒಳಗೆ ಬರ್ತದೆ. ಸೊ ನಾವೇನು ಹೋಗ್ತೇವಲ್ಲ ಇದು ಬ್ರಾಂಚ್ ಲೈನ. ಭುವನೇಶ್ವರ್ಗೆ ಹೋಗುವಂಥ ನ್ಯೂ ಡೆಲ್ಲಿ ಭುವನೇಶ್ವರ್ ದುರಂತ ಎಕ್ಸ್ಪ್ರೆಸ್ಸಿಗೆ ಪ್ರಯಾಗರಾಜ್ ಸ್ಟೇಷನ್ನ ಸ್ಕಿಪ್ ಮಾಡೋದೈತಿ. ನಮ್ಮನ್ನ ಓವರ್ಟೇಕು ಮಾಡ್ದಂಗೆ ನೋಡ್ರಿ. ಇದು ಪ್ರಯಾಗರಾಜ್ ಜಂಕ್ಷನ್ ಒಳಗೆ ಓವರ್ಟೇಕ್ ಮಾಡಿರಿ ಹಿಂಗಾಗತ್ತೆ ನೋಡ್ರಿ. ಪೂರ್ತಿ ಲಾಸ್ಟ್ ಲೈನಿಂದ ಓವರ್ಟೇಕ್ ಮಾಡೋದೈತಿ. ಇದು ಓಟೇಕ ಫೈನಲಿ ಆಗಿಬಿಡ್ತು ನೋಡ್ರಿ. ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಆ್ಯಕ್ಷನ್ ರೀ ಗಾಡಿಗಳು. ಬ್ಯಾಕ್ ಟು ಬ್ಯಾಕ್ ಒಂದರಿಂದ 2 ನಿಮಿಷ 3 ನಿಮಿಷ ಗ್ಯಾಪ್ ಒಳಗೆ ಇಷ್ಟು ಗಾಡಿಗಳು ದಾಟ್ಬಿಡ್ತಾವೆ. ಇಲ್ಲಿ ಆಟೋಮೆಟಿಕ್ ಸಿಗ್ನಲಿಂಗ್ ಐತಿ. ಇಲ್ಲಿ ಸಿಗ್ನಲ್ ಟು ಸಿಗ್ನಲ್, ಬ್ಲಾಕ್ ಟು ಬ್ಲಾಕ್ ರನ್ ಆಗ್ತಾವ. ಎಷ್ಟು ಮಸ್ತ್ ಕಾರಿಡಾರ್ ಐತೆ ನೋಡ್ರಿ ನಮ್ದು. ಇಲ್ಲಿ
ಪ್ರೀಮಿಯಮ್ ಫೀಲ್ ಬರುತ್ತೆ. ಅದು ಯಾವುದೋ ಒಂದು ಹೆಂಗಂತ IAS ಆಫೀಸರ್ಗಳು ಮನೆ ಒಳಗೆ ಹೋದಂಗೆ ಆಗುತ್ತೆ. ಅಷ್ಟು ಮಸ್ತ್ ಕಾಣೋದು ಇದು. ನೀವು ನೋಡ್ಕೊಂಬಿಟ್ರೆ ಒಂದು ಬ್ರಾಡ್ ವ್ಯೂ. ಸೊ ಫೈನಲಿ ನಾವು ಡಿಪಾರ್ಟ್ ಆದ್ವಿ ಈಗ. ಏಟ್ 52ಗೆ ಭಾಳ ಸಿಸ್ಟಮೆಟಿಕ್ಕಾಗಿ ಪ್ಲ್ಯಾನ್ ಮಾಡಿ ಈ ರೈಲ್ವೆ ಸ್ಟೇಷನ್ ಬಿಲ್ಡ್ ಮಾಡೋದು ನೋಡ್ರಿ. ಭಾಳ ಲೈಕ್ ಆಗತ್ತೆ ನಂಗೆ ಪ್ರಯಾಗರಾಜ್ ಜಂಕ್ಷನ್. ನೀಟ್ ಆ್ಯಂಡ್ ಕ್ಲೀನ್, ಸಿಸ್ಟಮೆಟಿಕ್. ಇಲ್ಲಿ ಮುಂದೆ ಬೇರೆ ಪ್ಲಾಟ್ಫಾರ್ಮ್ಗಳು ಅದಾವು. 9, 10 ಮುಂದೆ ಅದಾವೆ ನೋಡ್ರಿ. ಇಲ್ಲಿ ಸ್ಟೇಷನ್ ಬಿಟ್ಟು ಮುಂದೆ ಅದಾವೆ ಪೂರ್ತಿ ಹೊರಗೆ. ಇಲ್ಲಿ ಯಾವುದೋ ಟ್ರೈನು ರೆಡಿ ಆಗತ್ತದ ಡಿಪಾರ್ಚರಿಗೆ. ಹಮ್ಸಫರ್ ಎಕ್ಸ್ಪ್ರೆಸ್. ಓ ಕಿಂಗ್ ಹಮ್ಸಫರ್ ಇಲ್ಲೇ ಐತೆ ನೋಡ್ರಿ. ನ್ಯೂ ಡೆಲ್ಲಿ ಪ್ರಯಾಗರಾಜ್. ನೀವು ನೋಡಿರ್ಬೋದು ಇದು ನಾನ್ ಸ್ಟಾಪ್ ಹಮ್ಸಫರ. ಪ್ರಯಾಗರಾಜಿಂದ ಬಿಟ್ಟರೆ ನ್ಯೂ ಡೆಲ್ಲಿಗೆ ಸ್ಟಾಪ್ ಆಗುತ್ತೆ. यहाँ पे कोई तो गाड़ी खड़ी है, यहाँ क्रॉसिंग हो रहा है. नैनी जंक्शन होके जाती ना ये रेवा आनंद विहार होगी ये. ये हाँ ना रेवा आनंद विहार ही होगी. ना फिर देखना होगा कौन सी गाड़ी है. अरे भैया होगी रेवा आनंद विहार होगी. बंद कर दी है, नहीं होगी वो. क्यों? ಯಾವುದೋ ಟ್ರೈನ್ ಪ್ರಯಾಗ್ರಾಜದ್ದು ಒಳಗೆ ಇನ್ನೊಂದು ಸ್ಟೇಷನ್ ನೋಡ್ರಿ. ಪ್ರಯಾಗ್ರಾಜ್ ರಾಮ್ಬಾಗ್ ಅಂತ ಇಲ್ಲಿ ಮ್ಯಾಲೆ ಐತಿ. ಅದು ಪ್ರಯಾಗ್ ಜಂಕ್ಷನ್ ಅಂತ. ಎಷ್ಟು ಸ್ಟೇಷನ್ ರೀ ಇಲ್ಲಿ ತಡ್ರಿ ಡೋರ್ ಕ್ಲೋಸ್ ಮಾಡಿ. ಪ್ರಯಾಗ್ರಾಜ್ ರಾಮ್ಬಾಗ್ ರೈಲ್ವೆ ಸ್ಟೇಷನ್ ಒಳಗೆ ಭಾಳ ಹೊತ್ತಾತ್ರಿ ನಿಂದ್ರಶೆ. ಇಲ್ಲಿ ನೋಡ್ರಿ ಇಲ್ಲೇ ಝೊಮ್ಯಾಟೊಯಿಂದ ಅನ್ನ ಆರ್ಡ್ರ್ ಮಾಡಿದ್ರೆ ಏನು ಸಿಗ್ಲಿದ್ದಕ್ಕೆ ಈ ಮೂಂಗ್ ದಾಲ್ ಇದು ಸಮೋಸ ಅಂತೇಳಿ ಇವನ್ನ ತಿನ್ನತ್ತೇವೆ. ಝೊಮ್ಯಾಟೊದಿಂದ ಆರ್ಡ್ರ್ ಪ್ಲೇಸ್ ಮಾಡಿದ್ದೀವಿ ನಾವು, ಬಟ್ ಏನೂ ಆಗಲೇ ಇಲ್ಲ. ಯಾಕಂತೇಳಿ ಗೊತ್ತಾಗಲಿಲ್ಲ. ಏನು ಇಲ್ಲಿ ನೋಡ್ರಿ ಇಲ್ಲಿ ಬರೀ ಇದನ್ನ ತಿನ್ನೋದಾಗೈತೆ ನಾವು. ಅದಕ್ಕೆ ಏನರ ಸಿಗುತ್ತೆ ಅಂತೇಳಿ ನೋಡ್ಕೋ ಅಂತ ನಾನು ಹೊರಗೆ ಬಂದೆ. ಈಗ ಏನಿಲ್ಲ ಇಲ್ಲಿ ಭಾಳ ಮೋಸ. ಈ ಚೌರಿ ಚೌರ ಎಕ್ಸ್ಪ್ರೆಸ್ ಒಳಗೆ ಪ್ಯಾಂಟ್ರಿ ಕಾರು ಇಲ್ಲ, ಅದೊಂದು ಪ್ರಾಬ್ಲಮ್. ಬಟ್ ಅಡ್ಡಾಡಕ್ಕೆ ನನಗೆ ಸ್ಪೇಸ್ ಸಿಗ್ತಾ ಆರಾಮಾಗಿ ಖಾಲಿ ಅಡ್ಡಾಡತ್ತೀನಿ. ಫಸ್ಟ್ AC ಒಳಗೆ ಇಲ್ಲಿ ಮಟಕ್ಕೂ ಅದು ಕಾನ್ಪುರ ಅನ್ವರ್ಗಂಜ್ ಅಲ್ಲೆಲ್ಲ ಭಾಳ ಹೀಟ್ ಇತ್ತು. ಬಟ್ ಇತ್ತ ಬರಗುಡ್ಗೆ ಇದು ಸಣ್ಣ ಶಂಗ ಹಾಕ್ಕೊಂತ ಬಂತಲ್ಲ, ಅವಾಗ ಆರಾಮಾಗಿ ಖಾಲಿ ಒಂದಿಷ್ಟು ತಂಪು ವಾತಾವರಣ ಬರೋದದು ನೋಡ್ರಿ. ಲಾಸ್ಟ್ ಮೂಮೆಂಟಿಗೆ ಯಾರೋ ಒಬ್ಬ ಅಣ್ಣ ಎಷ್ಟು ಓಡಿ ಬರೋದಾನೆ. ಅಲ್ಲೇ ಒಳಗೆ ಹತ್ತಿ ಬರ್ಬೋದು ಅನ್ನೋದು ಇರ್ಬೇಕ್ರಿ ಅವ್ನು. ಒಂಬತ್ತು 15ಕ್ಕೆ ನಮ್ಮ ಡಿಪಾರ್ಚರ್ ಇತ್ತು ರೀ. ಬಟ್ ಡಿಪಾರ್ಟ್ ಆಗಿಲ್ಲ. ಯಾಕಂತ ನೋಡ್ಬೇಕಾರೆ ಇಲ್ಲೇ ಮೇನ್ ಲೈನ್ ಸಿಗ್ನಲ್ ಆಗಿತ್ತು ಗ್ರೀನ್. ಬಾಜುಕ್ ನಿಂತತಿ ಗೋರಖ್ಪುರದಿಂದ ದಾದರ್ಗೆ ಹೋಗುವಂಥ ಸ್ಪೆಷಲ್. ಟೈಮ್ ಆಗೈತಿ ಈಗ 9:23. ಸೊ ಬರತತಿ ಇಂಡಿಯಾಸ್ ಹೈ ಪ್ರಿಯಾರಿಟಿ ಇರುವಂಥ ವಂದೇ ಭಾರತ್ ಎಕ್ಸ್ಪ್ರೆಸ್ ನ್ಯೂ ಡೆಲ್ಲಿ ಬನಾರಸ್. ಪ್ರಯಾಗರಾಜ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಸಂಗಮ ನದಿ. ಗಂಗಾ ಯಮುನಾ ಸರಸ್ವತಿ ನದಿಗಳ ಮಿಲನವಾಗುವಂಥ ಸ್ಥಳ. ಸೊ ಅದಾಗೈತೆ ಅಂತಂದ್ರೆ ಒಂದರ ಕಡೆ ನಮಗೆ ಯಾವ್ದಾರ ಒಂದು 3 ನದಿ ಒಳಗೆ ಒಂದರ ನದಿ ಸಿಗ್ಬೇಕಲ್ಲ. ಸೊ ನಾವೀಗ ನೋಡುವಂಥ ಗಂಗಾ ನದಿಯ ದರ್ಶನ.
ಇಲ್ಲಂದ್ರೆ 2 ಕಿಲೋಮೀಟರ್ ಮೇಲೆ ಐತಿದೆ. ಪ್ರಯಾಗರಾಜ್ ಡಿಪಾರ್ಟ್ ಆದಮೇಲೆ ಇಲ್ಲಿ ಆರಾಮ್ ಬಂದು ನಮ್ಮ ಫಸ್ಟ್ ಎ ಸಿ ಒಳಗೆ ಕುಂತೀವಿ. ಈಗ ಗ್ಯಾನ್ಪುರ್ ರೋಡ್ ಬಂತೆ. ಸೊ ಹಂಗೆ ಸಣ್ಣ ಸಣ್ಣ ರೈಲ್ವೆ ಸ್ಟೇಷನ್ ಬರ್ತಿರ್ತಾವೆ. ಫಸ್ಟ್ ಎ ಸಿದ ಫುಲ್ ಮಜಾ ತೊಗೊಳತ್ತೇವೆ ನಾವಂತೂ. ಆರಾಮ ಮಲ್ಕೊಂಡಿವಿ. ಸೊ ಬ್ಯಾಕ್ ಟು ಬ್ಯಾಕ್ ದಿಲ್ಲಿ, ಕಾನ್ಪುರ್, ಪ್ರಯಾಗರಾಜ್ ಸೆಕ್ಷನ್ ಇದ್ದೆ ಮಜಾ ತೊಗೊಂಡ್ರಿ ಅಂತ ಹೇಳಿ ಅನ್ಕೋತೇನೆ ನಾನು. ಮಸ್ತ್ ಅನ್ನಿಸ್ತೆ. ಚೋರಿ ಚೋರ ಎಕ್ಸ್ಪ್ರೆಸ್ ಇಲ್ಲಿ ನೋಡ್ರಿ. ಬಾಬಾ ಭಯ್ಯ कौन सा रेलवे स्टेशन है? ये हाँ हांडिया खास हाँ हांडिया खास ಹಂಡಿಯಾ ಕಾಸ್ ಅಂತ ಇದು ರೈಲ್ವೆ ಸ್ಟೇಷನ್ ಹೆಸರು. ಸೊ ರೆಸ್ಟ್ ಮಾಡೋಣ ಅಂತ ಏನರ ಇಂಪಾರ್ಟೆಂಟ್ ಇದ್ರೆ ತೋರಿಸ್ತಾನೆ. 12:15ಕ್ಕೆ ನಾವೀಗ ಫೈನಲಿ ಎಂಟ್ರಿಗೇವ್ರಿ ವಿಶ್ವನಾಥನ ನಗರಿ ವಾರಾಣಸಿಗೆ. ಸೊ ನಿಂತಿಗೆ ನೋಡೋದಾದ್ರೆ ನಾನು ಇವರೆಲ್ಲರೂ ವಾಶ್ರೂಮ್ ಹೊಂಟ್ರೆ ಈಗ ಲಾಸ್ಟ್ ಮೂಮೆಂಟಿಗೆ. ಸೊ ನಾನು ಮಲ್ಕೊಂಡಿದ್ದೆ, ಮಸ್ತ್ ಎ ಸಿ ಬರೋದಿತ್ತು. ಚೌರಿ ಚೌರ ಎಕ್ಸ್ಪ್ರೆಸ್ ವಾರಾಣಸಿಯಿಂದ ಇದು ಇನ್ನು ಮುಂದೆ ಹೋಗೋದ್ರಿ ದಿಯೋರಿಯ ಸದರ್ ಮೇಲೆ ಬೆಳಗ್ಗೆ 5:15ಗೆ ಚೋರ ಚೋರಿ ಆದಮೇಲೆ ಇದು ಹೋಗುತ್ತಾ ಎಲ್ಲಿಗೆ ಹೇಳ್ರಿ ಗೋರಖ್ಪುರ್ ಜಂಕ್ಷನಿಗೆ. ಸೊ ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ. ಈ NCRದ ಆ್ಯಕ್ಷನ್ ಹೆಂಗೆ ಅನಿಸ್ ಅಂತ ಹೇಳೋದು ಮಾತ್ರ ಮರ್ಯಾಕೋಬಿಡ್ರಿ. ಸೊ ಈ ದೇವಭೂಮಿಯಿಂದ ನೆಕ್ಸ್ಟ್ ನಿಮ್ಗೆ ಎಲ್ಲಿಗೆ ಜರ್ನಿ ಸಿಗುತ್ತೆ ಅಂತೇಳಿ ನೋಡೋಣ ಅಂತ ಮುಂದಿನ ವಿಡಿಯೋದೊಳಗೆ. ಮೇ ಬಿ ನಾನು ಅನ್ಕೋತೀನಿ ಜಾರ್ಖಂಡ್, ಛತ್ತೀಸ್ಗಢ ಆ ಸೈಡ್ ಸಿಗುತ್ತೆ. ಸೊ ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋಸ್ದಾಗ ಸಿಗೋಣ ಅಂತ. ಅಲ್ಲಿ ಮಟ್ಟ ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ.